ಚೆನ್ನಾಗಿ ಆಯ್ತು. ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ, ನೀವು ನಿಮ್ಮನ್ನ ಹೇಗೆ ಧೈರ್ಯ ತಗೊಂಡ್ರಿ ಅಂತ ಹೇಳಿ. ಯಾಕಂದ್ರೆ ನೀವು ಯಾರು ಹೇಳಕ್ ಆಪ್ಷನ್ನೇ ಇಲ್ಲ, ನೀವೇ ಎಲ್ಲಾನು ತಗೊಂಡ್ರಿ. ನನಗೆ ಡಾಕ್ಟರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗ ನನಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಮತ್ತೆ ಮೀಟ್ ಮಾಡಿದ್ವಿ, ಅವ್ರ ಮನೆಗೆ ಹೋಗಿದ್ವಿ. ಅವ್ರು ಹೇಳಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು. ಅವ್ರನ್ನೆಲ್ಲ ಭಾಳ ಫೇಮಸ್ ಅವರು, ನಮ್ಮ ಕನ್ನಡದವ್ರು, ಆ್ಯಕ್ಚುಲಿ ಕನ್ನಡ ಮಾತಾಡ್ತಾರೆ, ಬೇಲೂರವರು. ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ, ನೀವುಗಳಾಗಲಿ, ಮತ್ತು ಪ್ರೆಸ್ನವರಾಗಲಿ ಎಲ್ಲ, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು. ಅವ್ರು ನಾನೇನು ಪ್ರೇ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು. ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇರ್ತಾರೆ. ಅವ್ರು ಚೆನ್ನಾಗಿ ಧೈರ್ಯವಾಗಿ, ನಾನು ಮಾಸ್ಕ್ ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಸ್ಕ್ ಕೊಡಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಹತ್ರ, ಇಲ್ಲಿ ಡಾಕ್ಟರ್ನ ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದ್ರ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಿಲ್ಲ. ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ, ಸೆಕೆಂಡ್ ಡೇಗೆ ಇಲ್ವಸ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ. ಎರಡನೇ ದಿವಸನೇ ನಡೆಸಿದ್ರು ಅವ್ರಿಗೆ. ಎವ್ರಿ ಡೇ ಇದು ಬಿಕೇಮ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ, ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತೇಳಿ, ಯಾಕಂದರೆ ಏನು ಮುಚ್ಚಿಡಲಿಲ್ಲ. ಆಮೇಲೆ ಅದನ್ನು ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು. ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡ್ಬೇಕಂತ ಇವಾಗ ನೋಡ್ಬೇಕು. ಅದು ಸೌತ್ ಬೀಚ್ ಅಂತ, ಅಲ್ಲಿಗೆ ಹೋಗಿತ್ತು ಅವಾಗ ತೆಗೆದಿದ್ದು. ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವಿಡಿಯೋಗಳಿದೆ. ಆಮೇಲೆ ಅವರು ಫಸ್ಟ್ ಡೇಯಿಂದ ಹೆಂಗೆ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ. ಗೊತ್ತಿಲ್ಲ ಫುಡ್ ಕೇಳ್ಬೇಡಿ, ಭಾಳ ಕಮ್ಮಿ. ಯಾಕಂದ್ರೆ ಟೇಸ್ಟ್ ಬಂದಿರಲಿಲ್ಲ ಪ್ರಾಪರಾಗಿ, ಕರೆಕ್ಟಾಗಿ. ಫಸ್ಟ್ 3-4 ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದೀವಿ. ಅದಾದಮೇಲೆ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಕಿಚನ್ ಓಪನ್ ಆಗಿತ್ತು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡ್ತೀವಿ. ಇವಾಗ ಸ್ವಲ್ಪ ಬೆಟರ್. ಬಟ್ ಸೆಕೆಂಡ್ ಅಂದರೆ ನನಗೇನಂದರೆ ಏನು ಹೇಳ್ತಿಲ್ಲ, ಏನು ಇರ್ಬೋದು ಅಂತ. ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು, ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು. ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ವಾಕ್, ಆಫನ್ ವಾಕ್ ಮಾಡ್ತಾಯಿದ್ದೆ. ಅದು ಸ್ಲೋವಾಗಿ, ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇ ಮಾಡಿ. ಸೊ ಅದನ್ನು ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾಯಿರ್ತೀನಿ, ತುಂಬ ಫೋರ್ಸ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು. ಐ ಡೋಂಟ್ ನೋ, ಸಮ್ ಆಫ್ ದಟ್ ಕಾನ್ಫಿಡೆನ್ಷಿಯಲ್ ಬಂತು. ಅನಾರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನೋ ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ. ಇಲ್ಲ, ನಾನು ಕೊಡಲ್ಲ, ತಾನಾಗಲೇ ಬರುತ್ತಮ್ಮ. ಅದು ಐ ಥಿಂಕ್ ಜೀವನನೇ ಒಂದು ಪಾಠ ನಮ್ಗೆ ಕಲಿಸುತ್ತಲ್ಲ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ, ಅದೇ ಥರ ನೀವು DKD ಒಂದು ಸಪೋರ್ಟ್ ಇರ್ಬೋದು. ಇಲ್ಲ ಬಾಲಚಂದ್ರ ರಿಲೀಸ್ ಆಯಿತು, ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು, ಅವಾಗ ಪ್ರಮೋಷನ್ಗಂತ ಹೋಗ್ತಿತ್ತು. ಅವಾಗ ನನಗೆ ಐ ಡ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್. ನನಗೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಧೈರ್ಯ ಮಾಡಿದೆ. ಇಲ್ಲಿ ಪ್ರಮೋಷನ್ಸ್ ಇರ್ಬೋದು, ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಹೋಗಿ ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ ಔಟ್. DKD ಅವಾಗವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗವಾಗ, ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ. ನಾನು ಹೇಳಿದೆ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಹಿಂಗಾಗಿದೆ ಅದಕ್ಕೋಸ್ಕರ. ಇಲ್ಲ, ಕರೀರಿ ನೀವು.
ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡೋದು ನೆನಪು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಚಿಸಿರೋದು ಕೂಡ. ಆ ಸಿಚುವೇಶನ್ ಹೇಗಿತ್ತು? ಇಲ್ಲ ಸುಮ್ಮನೆ ಐ ಫೆಲ್ಟ್ ಲೈಕ್ ಸಿಂಗಿಂಗ್. ಶಿವಣ್ಣ, ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಆಫ್ಟರ್ 1 ಮಂತ್ ಆದ್ಮೇಲೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಆವಾಗ ಹೇಳ್ತಾ ಹೋಗ್ತಾರೆ. ಇವಾಗ ತಕ್ಷಣಕ್ಕೆ ಇವಾಗ ನಮ್ಗೆ 131 ಇದು ನಡೀತಾ ಇದೆ. ಇನ್ನೊಂದು ಅದನ್ನ ಐ ಥಿಂಕ್ ರಾಮ್ ಚರಣ್ ಅವ್ರದ್ದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದೀನಿ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಬೈರನ್, ಆಮೇಲೆ ಶ್ರೀಮುತ್ತು ನಮ್ಮದು ಎ ಫಾರ್ ಆನಂದ್. ನೀವು ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ ಶಿವ ಗೀತಕ್ಕೊಂದು ಭಾವನಾತ್ಮಕ ಒಂದು ಪೋಸ್ಟ್ ಹಾಕಿದ್ರು ನೀವು ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದ್ರೆ ಜಾಸ್ತಿ ಮೇಡಮ್ ಹತ್ರ ಇರುತ್ತೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 ಇಯರ್ ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಮೀ. ನನ್ನ ಅಂಟ್ಕೊಂಡೆ ಮಲಿಕೊಳ್ಳೋದು ಏನು ಗೊತ್ತಿಲ್ಲ, ಒಂದು ಟೈಪ್ ಆಫ್ ರಿಲೇಷನ್ಶಿಪ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ಎ ವೆರಿ ಸ್ವೀಟ್. ನಾವು ಬರೀ ನಾಯಿ ಅನ್ಕೋತೀವಿ, ನಾಯಿ ಅಲ್ಲ, ಜೀವ ಅಷ್ಟೇ. ಶಿವಣ್ಣ, ಗೊತ್ತಿಲ್ಲ, ನಾವು ಇತ್ತೀಚೆಗೆಲ್ಲ ಅಪ್ಪಸರ ಹತ್ರ ಹೋದಾಗ ಹೇಳಿದ್ರಿ ಅದು ಹೋಗಿದ್ರಂತೆ ನೀವು, ಅಲ್ಲಿ ಯಾರೋ ಹೇಳಿದ್ರು ನಮ್ಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ, ನನ್ಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಯಾವ್ದನ್ನ ಅಪ್ಪು ಸಮಾಧಿ ಹತ್ರ ಹೋಗಿ ಅಪ್ಪಸ ಸಮಾಧಿಗೆ ಹೋಗಿ ಕಣ್ಣೀರ್ ಹಾಕಿದ್ರಿ ಅಂತ ಆರೋಗ್ಯ ಈ ತರ ಆದ್ರೆ ಹಂಗೆ ನಾವು ಹೋಗ್ತಾ ಇರ್ತೀವಿ. ಯಾವತ್ತೂ ನಾನು ಹಂಗೆ ತುಂಬಾ ಭಾವುಕರಾಗಿ ಮಾತಾಡಿದ್ರಿ. ಇಲ್ಲ, ಆ ಥರ ಎಲ್ಲ ಯಾವಾಗಲೂ ಆ ಥರ ಮಾಡೋಂಗಿಲ್ಲ. ಶಿವಣ್ಣ, ಜೈಲರ್ 2 ಬರ್ತಾ ಇದೆ, ಅದರಲ್ಲಿ ನೋಡ್ಬೋದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ಮೇಲೆ ಗೊತ್ತಾಗ್ತದೆ. ಇಲ್ಲ, ಆಪರೇಷನ್ ಆದ ಡೈಲಿ ಹೇಗೆ ಶುರು ಡೇ ಹೇಗೆ ಶುರು ಆಗ್ತಿದೆ? ಡಾಕ್ಟರ್ ಏನು ಹೇಳ್ತಾರೆ ಸ್ವಲ್ಪ ಹೇಳ್ಬೋದು, ಹೇಗೆ ಶುರು ಆಗ್ತದೆ? ಮಾರ್ನಿಂಗು ವಾಕಿಂಗ್ ಮಾಡ್ತಿದ್ದಮ್ಮ, ಭೀಮಣ್ಣ ಬರ್ತದೆ, ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ವಿ, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ಬಂದು ಕೆಳಗೆ ಒಂದು ಕಾಫಿ ಕುಡಿತಾರೆ. ಮೇಡಮ್ ಬರ್ತಿದ್ವಿ, ಕೂತ್ಕೊಂಡು ಸ್ವಲ್ಪ 1/2 hour ಅಲ್ಲಿ ಈಗ ಮೇಲೆ ಹೋಗಿ ಸ್ಲೋ ಆಗಿ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರು ಆಯಿತು ಅಂದರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇರ್ತದೆ. ಡೈಲಿ ಒಂದೊಂಥರ ರೈಸು, ಚಿಕನ್ ಬಿರಿಯಾನಿ, ಡಾಕ್ಟ್ರಿಗೆಲ್ಲ ತಿನ್ನಿಸ್ತಾರೆ. ಅಂದ್ರೆ ಓಕೆ, ಆರಾಮಾಗಿದ್ದೀರಾ, ಎಲ್ಲ ಇದ್ದೀರಾ, ವಿಚಾರ ಇಲ್ಲ. ಸೊ ಬರೋಬ್ಬರಿ ಅಂದ್ರೆ 30 ದಿನಗಳ ಹಾಸ್ಪಿಟಲ್ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಇತ್ತು? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್. ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದ್ಮೇಲೆ 1 ವೀಕ್ ಎಲ್ಲ ಬಿಚ್ಚಾದ ಮೇಲೆ ಫ್ರೀ ಆಯ್ತಲ್ಲ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದ್ಮೇಲೆ 1 ವೀಕ್ ಆದ್ಮೇಲೆ ಈಗ ಹೇಗೆ ಕೇರ್ ಮಾಡಕ್ಕೆ ಹೇಳ್ತಾರೆ? ಇನ್ನೂ ಒಂದು ರೆಸ್ಟಲ್ಲಿ ಇರಬೇಕು ಅಂತ ಹೇಗೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದರೆ ಒಂದು ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕು, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು. ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಇಲ್ಲಿ